ಬಂದಿರತಕ್ಕಂಥ ಆತ್ಮೀಯರು ಮಿತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಶೇಷಕಂಡ ಅವರೇ, ಲೋಕೇಶ್ ಕಲ್ಲಪ್ಪ ಅವರೇ, ಹರೀಶ್ ಅವರೇ, ಇಲ್ಲಿ ಬರತಕ್ಕಂಥ ಎಲ್ಲ ಆತ್ಮೀಯರು, ಇವತ್ತು ಜನಗಳು ಕ್ರಿಯಾಶೀಲರಾಗಿರಬೇಕಾದ್ರೆ ನಾವು ಯಾವುದಾದ್ರು ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ. ಆ ರೀತಿಯ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಸುಲಭದ ಕೆಲಸ ಅಲ್ಲ. ಆದರೆ ಜನಗಳಿಗೂ ಕೂಡ ಆ ರೀತಿಯ ಕಾರ್ಯಕ್ರಮಗಳ ಬಗ್ಗೆ ವಿಶ್ವಾಸ ಕೂಡ ಬರಬೇಕು. ಆ ರೀತಿಯ ವಿಶ್ವಾಸಗಳು ಬಂದಾಗ ಆ ರೀತಿಯ ಕಾರ್ಯಕ್ರಮದಲ್ಲಿ ಕೂಡ ಜನಗಳು ಹೆಚ್ಚು ಹೆಚ್ಚಾಗಿ ಪಾಲ್ಗೊಳ್ತಾರೆ. ಅದಕ್ಕಾಗಿ ವಿಶೇಷವಾಗಿ ಇವತ್ತು ಸುದ್ದಿ ಒಂದು ಪತ್ರಿಕೆಗಳಿಂದ ಶಾಪಿಂಗ್ ಒಂದು ಕಾರ್ಯಕ್ರಮವನ್ನು ಮಾಡಿರತಕ್ಕಂಥದ್ದು ಅತ್ಯಂತ ತುಂಬ ಸಂತೋಷದ ಕಾರ್ಯಕ್ರಮ. ಇದರಿಂದಾಗಿ ಅನೇಕ ವ್ಯಾಪಾರಸ್ಥರು ಯಾರಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತದೆ. ಆ ಎಲ್ಲ ವ್ಯಾಪಾರಸ್ಥರು ಕೂಡ ತಮ್ಮಲ್ಲಿ ಬರುವಂಥ ಯಾರು ಗ್ರಾಹಕರಿದ್ದಾರೆ ಅವರಿಗೆ ತಮ್ಮ ತಮ್ಮ ಆ ಒಂದು ಅಂಗಡಿಗಳಿಂದ ಖರೀದಿ ಮಾಡಿರತಕ್ಕಂಥ ಏನು ವಸ್ತುಗಳಿದೆ ಅದರ ಮೂಲಕ 250 ರೂಪಾಯಿಯ ಒಂದು ಕನಿಷ್ಠ, ಅದಕ್ಕಿಂತ ಎಷ್ಟು ಹೆಚ್ಚು ವ್ಯವಹಾರವನ್ನು ಮಾಡಿದರೂ ಕೂಡ ಅವರಿಗೆ ಹೆಚ್ಚು ಕೂಪನ್ಗಳು ಸಿಗುವಂಥದ್ದು. ಅದರ ಮೂಲಕ ಒಂದು ಗ್ರಾಹಕರಲ್ಲಿ ಕೂಡ ಹೆಚ್ಚು ಗ್ರಾಹಕರಿಗೆ ಕೂಡ ಈ ರೀತಿಯ ಒಂದು ಪ್ರಚಾರಗಳು ಬರುವಂಥದ್ದು. ಮತ್ತು ನಮ್ಮ ಬೇರೆ ಬೇರೆ ಅಂಗಡಿಯಲ್ಲಿರ್ತಕ್ಕಂಥ ಒಂದು ವಸ್ತುಗಳೇನಿದೆ ಅದು ಕೂಡ ಮಾರಾಟ ಆಗುವಂಥದ್ದು. ಮಾರಾಟ ಆಗುವುದರ ಜೊತೆಗೆ ನಾವೊಂದು ಯಾವ ವ್ಯಕ್ತಿಯ ಒಂದು ಅದೃಷ್ಟ ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಒಂದು ಅವಕಾಶವೂ ಸಿಗ್ತದೆ. ಅದಕ್ಕಾಗಿ ಈ ರೀತಿಯ ಒಂದು ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮ ತುಂಬ ಒಳ್ಳೆಯ ಕಾರ್ಯಕ್ರಮ. ಆದರೆ ಆ ರೀತಿಯ ಒಂದು ಕಾರ್ಯಕ್ರಮಗಳ ಮಧ್ಯೆಯೂ ಕೂಡ ಈ ರೀತಿಯ ಒಂದು ಬಹುಮಾನಗಳು ಇಟ್ಕೊಂಡು ಜನಗಳಿಗೂ ಕೂಡ ಈ ರೀತಿಯ ಒಂದು ಖರೀದಿಯನ್ನು ಮಾಡಬೇಕು ಅಂತಕ್ಕಂಥ ಆಸಕ್ತಿಯನ್ನು ಮೂಡಿಸುವ ಜೊತೆಗೆ ಈ ಕಾರ್ಯಕ್ರಮ ಉತ್ತಮವಾಗಿರತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಒಂದು ಮುಂದಿನ ಈ 1 ತಿಂಗಳು ನಡೆಯುವಂಥ ಕಾರ್ಯಕ್ರಮ ಇದೆ. ಅದು ಕೂಡ ನಮ್ಮ ತಾಲೂಕು ಕೇಂದ್ರದಲ್ಲಿರ್ತಕ್ಕಂಥ ಚೆನ್ನಕೇಶ್ವರ ದೇವಸ್ಥಾನದ ಜಾತ್ರೋತ್ಸವದ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಡ್ರಾ ಕೂಡ ಆಗಲಿದೆ. ಅಂದರೆ ಧಾರ್ಮಿಕವಾಗಿರ್ಬೋದು, ವ್ಯಾವಹಾರಿಕವಾಗಿರ್ಬೋದು ಮತ್ತು ಜನಗಳ ಮಧ್ಯೆ ವಿಶ್ವಾಸವನ್ನು, ನಂಬಿಕೆಯನ್ನು ಮೂಡಿಸುವಂಥ ಕಾರ್ಯಕ್ರಮ ಇರ್ಬೋದು. ಇದಕ್ಕೆ ಎಲ್ಲದಕ್ಕೂ ಕೂಡ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮ. ಅಂದರೆ ಇವತ್ತು ನಮ್ಮ ಜೀವನದಲ್ಲಿ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಷಯ ಮತ್ತು ಸಂಗತಿ ಕೂಡ ಇದು. ಅಂದರೆ ಇವತ್ತು ಅನಿವಾರ್ಯವಾಗಿದೆ. ಅಂದರೆ ಇದೆಲ್ಲವೂ ಕೂಡ ಕಳ್ಕೊಳ್ತೇವೆ. ಈ ಕಳ್ಕೊಳ್ಳುವಂಥ ಸಮಯದಲ್ಲಿ ಈ ರೀತಿಯ ಒಂದು ನಂಬಿಕೆಯನ್ನು ಧಾರ್ಮಿಕವಾಗಿ ಮತ್ತು ವ್ಯಾವಹಾರಿಕವಾಗಿ ಈ ರೀತಿಯ ಜಾಗೃತಿಯನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮ ಇದೆ. ಇದು ಅತ್ಯಂತ ಮಹತ್ವವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ಅದಕ್ಕೆ ಸಂಬಂಧಪಟ್ಟಾಗಿ ನಾವು ಕೂಡ ಒಂದಷ್ಟು ಏನೇನು ಪ್ರಚಾರವನ್ನು ಕೊಡ್ಬೋದು ಅದಕ್ಕೆ ನಾನು ಕೂಡ ಒಂದು ಗಮನ ಕೂಡ ಕೊಡ್ತೇನೆ ಅಂತಕ್ಕಂಥ ಶುಭವನ್ನು ಹಾರೈಸಿಕೊಂಡು ಈ ಕಾರ್ಯಕ್ರಮಕ್ಕೆ ನಾವು ನಂಬುವಂಥ ಎಲ್ಲ ದೈವದೇವರು ಕೂಡ ಅನುಗ್ರಹವನ್ನು ಅನುಗ್ರಹಿಸಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂತಕ್ಕಂಥ ಶುಭವನ್ನು ಹಾರೈಸಿ.